ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನಮ್ಮ ಈ ಐಡೆಂಟಿಟಿ ಮತ್ತು ಈ ಇಲೆಕ್ಷನ್ ಇರುತ್ತಲ್ವ, ಇದೆರಡರ ಮಧ್ಯೆ ರಿಲೇಷನ್ಶಿಪ್ ಏನು? ನಾವು ವೋಟ್ ಹಾಕ್ತೀವಲ್ಲ, ಅದು ಯಾಕೆ ನಮ್ಮ ಧರ್ಮ ಮತ್ತು ಜಾತಿಗೆ ಸಂಬಂಧಪಟ್ಟಿರುತ್ತೆ? ಯಾಕೆ ಕೆಲವರು ಜಾತಿ ನೋಡಿ ವೋಟ್ ಹಾಕ್ತಾರೆ, ಯಾಕೆ ಕೆಲವರು ಧರ್ಮ ನೋಡಿ ವೋಟ್ ಹಾಕ್ತಾರೆ? ಇಲ್ಲಿ ಹೇಳುವಂಥ ಎಷ್ಟೊಂದು ವಿಚಾರಗಳು, ಕೆಲವೊಂದು ವಿಷಯ ಫ್ಯಾಕ್ಟ್ಸ್ ಆಗಿರ್ಬೋದು, ಆದರೆ ಎಷ್ಟೊಂದು ವಿಷಯ ನನ್ನ ಪರ್ಸನಲ್ ಒಪಿನಿಯನ್ ಮತ್ತು ನನ್ನ ಪರ್ಸ್ಪೆಕ್ಟಿವ್ ಆಗಿದ್ದಿರ್ಬೋದು. ಸೊ ಐಡೆಂಟಿಟಿ ಮತ್ತು ಇಲೆಕ್ಷನ್ ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ನೋಡೋಣ. ವಿತೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ನೋಡಿ, ಕೆಲವು ಐಡೆಂಟಿಟೀಸ್ ನಮಗೆ ಅದು ಆಸ್ ಅ ಡಾಕ್ಯುಮೆಂಟ್ ಸಿಕ್ಕಿರ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಇಂಡಿಯನ್ ಐಡೆಂಟಿಟಿಗೆ ನನ್ನ ಹತ್ರ ಪಾಸ್ಪೋರ್ಟ್ ಇದೆ. ಕೆಲವೊಂದು ಐಡೆಂಟಿಟಿಗೆ ಡಾಕ್ಯುಮೆಂಟ್ ಇಲ್ಲದೆ ಇದ್ದಿರಬಹುದು. ಆದರೆ ವಿತ್ ಡಾಕ್ಯುಮೆಂಟೇಷನ್ ಅಥವಾ ವಿತೌಟ್ ಡಾಕ್ಯುಮೆಂಟೇಷನ್ ಐಡೆಂಟಿಟಿ ಅಂತೂ ತುಂಬ ವೆರೈಟಿ ಇರುತ್ತೆ. ಇವಾಗ ನಾನು ಐ ಮೀನ್ ಇಂಡಿಯನ್, ನಾನು ಒಬ್ಬ ಕನ್ನಡಿಗ ಕೂಡ. ಕನ್ನಡಿಗ ಅನ್ನೋದ್ರಲ್ಲಿ ಅದು ಸ್ಪೆಸಿಫಿಕ್ ಸ್ಟೇಟ್ ಐಡೆಂಟಿಟಿ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಪರ್ಸ್ಪೆಕ್ಟಿವ್ ಐಡೆಂಟಿಟಿ ಆಗಿರ್ಬೋದು. ನನಗೊಂದು ರಿಲಿಜನ್ ಕೂಡ ಇದೆ, ನನಗೊಂದು ಕಾಸ್ಟ್ ಕೂಡ ಇದೆ, ನಾನೊಂದು ಊರಲ್ಲಿ ಹುಟ್ಟು ಬೆಳೆದಿದ್ದೆ, ಅಲ್ಲೂ ಒಂದು ಐಡೆಂಟಿಟಿ ಇರುತ್ತೆ. ತುಂಬಾ ವರ್ಷ ನಾನು ಬೆಂಗಳೂರಲ್ಲಿ ಇದ್ದೆ, ಆ ಸಿಟಿ ಜೊತೆನೂ ನನ್ನ ಐಡೆಂಟಿಟಿ ಅಟ್ಯಾಚ್ ಆಗಿರುತ್ತೆ. ನನ್ನೊಂದು ಸ್ಕೂಲ್ ಇರುತ್ತೆ, ನಮ್ದೊಂದು ಕಾಲೇಜ್ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿಲಿ 10-15 ವರ್ಷ ಕೆಲಸ ಮಾಡಿದ್ರೆ ಆ ಕಂಪ್ನಿ ಜೊತೆನೂ ನಮ್ಮ ಐಡೆಂಟಿಟಿ ಸೇರಿಸ್ಕೊಂಡ್ಬಿಡ್ತೀವಿ ನಾವು. ಫುಟ್ಬಾಲ್ ಟೀಮ್ಸ್ ಆಗಿರ್ಬೋದು, IPL ಟೀಮ್ಸ್ ಆಗಿರ್ಬೋದು, ಯಾವುದೊಬ್ಬ ಆಕ್ಟರ್ ಇರ್ತಾನೆ, ಆ ಫ್ಯಾನ್ಸ್ ಇರ್ತಾರಲ್ಲ, ಫಾಲೋವರ್ಸ್ ಇರ್ತಾರಲ್ಲ, ಅವರೊಂದು ಪರ್ಟಿಕ್ಯುಲರ್ ಆಕ್ಟರ್ ಜೊತೆ ತಮ್ಮ ಐಡೆಂಟಿಟಿ ಸೇರಿಸ್ಕೊಂಡ್ಬಿಟ್ಟು ನಾವೆಲ್ಲ ಇವನ್ ಫ್ಯಾನ್ಸ್ ಅನ್ಕೊಂಡ್ಬಿಟ್ಟು ಅವ್ರದೇ ಒಂದು ಐಡೆಂಟಿಟಿ ಆಗಿಬಿಡುತ್ತೆ. ಈ ಐಡೆಂಟಿಟಿ ಯಾಕಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಮ್ಯುನಿಟಿ ಫಾರ್ಮ್ ಆಗುತ್ತೆ. ಇವಾಗ ನನಗೆ ಇಷ್ಟೊಂದು ಮಲ್ಟಿಪಲ್ ಐಡೆಂಟಿಟೀಸ್ ಇದೆ, ಆದರೆ ಎಲ್ಲ ಐಡೆಂಟಿಟಿ ಕೂಡ ನನಗೆ ಅಷ್ಟೇ ಇಂಪ್ಯಾಕ್ಟ್ ಮಾಡೋದಿಲ್ಲ. ಕೆಲವು ಐಡೆಂಟಿಟಿ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ, ಕೆಲವು ಐಡೆಂಟಿಟಿ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ನಾವು ಯಾವ ಎನ್ವೈರನ್ಮೆಂಟ್ ಅಲ್ಲಿ ಇದೀವಿ, ನಮ್ಮ ಮೇಲೆ ಯಾವ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ನಮ್ಮ ಸೋಷಿಯಲ್ ಸಿಸ್ಟಮ್ ಹೇಗಿದೆ, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಫ್ಯಾಮಿಲಿ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ, ನಾನು ಎಲ್ಲಿ ಇರ್ತಾ ಇದೀನೋ ಅಲ್ಲಿ ನನ್ನ ಫ್ರೆಂಡ್ಸ್ ಹೇಗಿದ್ದಾರೆ, ನನ್ನ ಸೊಸೈಟಿ ಹೇಗಿದೆ, ಅವರೆಲ್ಲರೂ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ತರ ತುಂಬಾ ಫ್ಯಾಕ್ಟರ್ಸ್ ಸೇರ್ಕೊಂಡ್ಬಿಟ್ಟು ನಾನು ಯಾವ ಐಡೆಂಟಿಟಿ ಜೊತೆ ಜಾಸ್ತಿ ಅಟ್ಯಾಚ್ ಆಗ್ತೀನೋ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಇಷ್ಟೊಂದು ಐಡೆಂಟಿಟಿ ಇದೆ, ಆದ್ರೆ ನನ್ನ ಅಸೋಸಿಯೇಷನ್ ಯಾವ ಐಡೆಂಟಿಟಿ ಜೊತೆ ಜಾಸ್ತಿ ಇದೆ? ಫಾರ್ ಮಿ ಇಟ್ ಈಸ್ ಅಬೌಟ್ ಸೋಷಿಯಲ್ ಜಸ್ಟಿಸ್. ಅಂದ್ರೆ ಬೇರೆ ಬೇರೆ ವಿಷಯದ ಜೊತೆ ನನ್ನ ಐಡೆಂಟಿಟಿ ಅಸೋಸಿಯೇಟ್ ಆಗಿದೆ, ಆದ್ರೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಂದ್ರೆ ಅದು ಇಂಪಾರ್ಟೆನ್ಸ್ ತಗೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫ್ಯಾಮಿಲಿ ತುಂಬಾ ರಿಚ್ ಆಗಿದ್ರೆ, ಎಕನಾಮಿಕಲಿ ಅದು ತುಂಬಾ ಚೆನ್ನಾಗಿದ್ರೆ, ಅದನ್ನ ನೋಡ್ಬಿಟ್ಟು ನಾನು ಅಷ್ಟೊಂದು ಇಂಪ್ರೆಸ್ ಆಗೋದಿಲ್ಲ. ಆದ್ರೆ ಬೈ ಚಾನ್ಸ್ ಏನಾದರೂ ಆ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ ಈಕ್ವಲ್ ಆಗಿದ್ದಾರೆ, ಅಲ್ಲಿ ಮಿಕ್ಸ್ ಆಫ್ ರಿಲಿಜನ್ ಆಗಿದ್ದಾರೆ, ಆದ್ರೂ ತುಂಬಾ ಚೆನ್ನಾಗಿದ್ದಾರೆ, ಗಂಡಸರು ಹೆಂಗಸರು ಎಲ್ಲ ಆಲ್ಮೋಸ್ಟ್ ಈಕ್ವಲ್ ಆಗಿ ಇದ್ದಾರೆ, ಸ್ವಲ್ಪ ದುಡ್ಡು ಕಡಿಮೆ ಇದ್ರೂ ಪರವಾಗಿಲ್ಲ, ಹಾರ್ಮನಿ ಇರಬೇಕು, ಈಕ್ವಾಲಿಟಿ ಇರಬೇಕು. ಇಂಥ ಸಿಚುವೇಶನ್ ನೋಡಿದ್ರೆ ನನಗೆ ಜಾಸ್ತಿ ಖುಷಿ ಆಗುತ್ತೆ. ಬೇಸಿಕಲಿ ಸ್ಪೆಸಿಫಿಕ್ ಆಗಿ ಯಾರೋ ಒಬ್ಬರು ಡಾಮಿನೇಷನ್ ಕಾಣಿಸ್ತಾ ಇರಬಾರ್ದು ನನಗೆ. ದಿಸ್ ಇಸ್ ಆನ್ ಎ ಹೈ ಲೆವೆಲ್. ರಿಯಲ್ ವರ್ಲ್ಡ್ ಎಲ್ಲ ತುಂಬಾ ಕಾಂಪ್ಲೆಕ್ಸ್ ಸಿನಾರಿಯೋಸ್ ಇರಬಹುದು. ಆದ್ರೆ ಒಂದು ವಿಷಯ ನಮ್ಗೆ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ನಾವು ನಮ್ಮನ್ನ ಯಾವುದೋ ಒಂದು ಐಡೆಂಟಿಟಿ ಜೊತೆ ಅಸೋಸಿಯೇಟ್ ಮಾಡಿ ಇಡ್ತೀವಿ. ಕಂಪ್ಯಾರಿಟಿವ್ಲಿ ಇಂಡಿಯಾದಲ್ಲಿ ಐಡೆಂಟಿಟಿ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ತರ ಇದೆ ಅಂದ್ಬಿಟ್ಟು ಎಲ್ಲ ರಾಜಕಾರಣಿಗಳಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಇಲೆಕ್ಷನ್ ಬಂತು ಅನ್ನುವಾಗ ವಿಮೆನ್ ಸೇಫ್ಟಿ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಡೆವಲಪ್ಮೆಂಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಆ ಪರ್ಟಿಕ್ಯುಲರ್ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಟೆಕ್ನಿಕಲಿ ಆಗಬೇಕಾಗಿತ್ತು, ಅದರ ಥರ ಆಗೋದಿಲ್ಲ. ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಒಂದು ಐಡಿಯಾಲಜಿ ಆಗಿರ್ಬೋದು, ಬೈ ಚಾನ್ಸ್ ಅದ್ರ ಜೊತೆ ಈ ನಂತರ ನೀವು ಜಾಸ್ತಿ ಅಸೋಸಿಯೇಟ್ ಮಾಡ್ಕೊಂಡಿದ್ರೆ. ಆದ್ರೆ ಇನ್ನೊಂದು ನಿಮ್ಮ ಐಡೆಂಟಿಟಿ ಆಗಿರುತ್ತೆ. ಅಂದ್ರೆ ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಭಾಷೆ, ನಿಮ್ಮ ಊರು, ಈ ತರ ಎಷ್ಟೋ ಒಂದು ವಿಷಯ ನಿಮ್ ಜೊತೆ ಅಸೋಸಿಯೇಟ್ ಆಗಿರುತ್ತಲ್ವಾ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಅದು ನಿಮ್ಮ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ಕಾಸ್ಟ್ ಐಡೆಂಟಿಟಿ ಅನ್ನೋದಕ್ಕೆ ಜಾಸ್ತಿ ಜನ ಅದನ್ನ ಪುಷ್ ಮಾಡ್ಬೇಕಂತ ಇಲ್ಲ. ಪೊಲಿಟಿಷಿಯನ್ಸ್ ಅದ್ರ ಬಗ್ಗೆ ಡಿವೈಡ್ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ವಿ ಆರ್ ಆಲ್ರೆಡಿ ಡಿವೈಡೆಡ್. ಯಾಕಂದ್ರೆ ಡಿವಿಷನ್ ಓಪನ್ ಆಗಿದೆ. ನಮ್ಮ ಸೆಕೆಂಡ್ ನೇಮ್ಸ್ ಅಲ್ಲಿ ಗೊತ್ತಾಗುತ್ತೆ. ಎಲ್ಲ ಸೆಕೆಂಡ್ ನೇಮ್ಸ್ ಅಲ್ಲಿ ಗೊತ್ತಾಗದೇ ಇದ್ರು ಮೋಸ್ಟ್ ಆಫ್ ದ ಸೆಕೆಂಡ್ ನೇಮ್ಸ್ ಅಲ್ಲಿ ಆ ಮನುಷ್ಯ ಯಾವ ಕಾಸ್ಟ್ ಅಂತ ಜನ ಅಂದಾಜ್ ಹಾಕೋತಾರೆ. ಮೆಟ್ರಿಮೋನಿಯಲ್ಲೂ ಕಾಸ್ಟ್ ಹಾಕ್ತಾರೆ. ಮತ್ತೆ ಎಜುಕೇಟೆಡ್ ಜನರು ಕೂಡ ಈ ಸ್ಮಾಲ್ ಟೌನ್ ಅಲ್ಲೆಲ್ಲ ಮಾತಾಡ್ಬೇಕಾದ್ರೂ ಸಬ್ ಕಾನ್ಶಿಯಸ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಯಾವ ಕಾಸ್ಟ್ ಆಗಿರ್ಬೋದು ಇವನು, ನೋಡೋದಕ್ಕೆ ಈ ಕಲರ್ ಇದ್ದಾನೆ, ಈ ತರ ಮಾತಾಡ್ತಾನೆ, ಎಜುಕೇಶನ್ ಇಷ್ಟ ಆಗಿದೆ, ಈ ತರ ಜಾಬ್ ಮಾಡ್ತಾನೆ. ಇದೆಲ್ಲ ಜನರ ಸಬ್ ಕಾನ್ಶಿಯಸ್ ಅಲ್ಲಿ ನಡೀತಾ ಇರುತ್ತೆ. ಕೆಲವರು ಸ್ವಲ್ಪ ಕಡಿಮೆ ಆಗಿರ್ಬೋದು, ಕೆಲವರು ಸ್ವಲ್ಪ ಜಾಸ್ತಿ ಆಗಿದ್ದಿರ್ಬೋದು. ಯಾವ ಜಾತಿ ಅಂತ ಅಷ್ಟೊಂದು ಕರೆಕ್ಟ್ ಆಗಿ ಫಿಗರ್ ಔಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ರೆ ಇಂಡೈರೆಕ್ಟ್ಲಿ ಸೆಕೆಂಡ್ ನೇಮ್ ಕೇಳ್ತಾರೆ. ಯಾವ ಊರು, ಸರ್ ನೇಮ್ ಏನು, ಅದು ಇದು ಕೇಳ್ಕೊಂಡ್ಬಿಟ್ಟು ಇವನ್ ಯಾವ ಕಾಸ್ಟ್ ಅವನಾಗಿರ್ಬೋದು, ಯಾವ ಕಮ್ಯುನಿಟಿ ಅವನಾಗಿರ್ಬೋದು, ಈ ತರ ಅಂದಾಜ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇದು ಎಲ್ಲ ಕಡೆ ನಡೆಯುವಂತದ್ದು. ಸೊಸೈಟಿಲಿ ಯಾವ ಕಮ್ಯುನಿಟಿಯಲ್ಲಿ ಇರಬೇಕು, ಯಾರ ಜೊತೆ ಲಾಂಗ್ ಟೈಮ್ ರಿಲೇಶನ್ಶಿಪ್ ಇಟ್ಕೋಬಹುದು, ಯಾರ ಜೊತೆ ಫ್ರೆಂಡ್ಶಿಪ್ ಇಡಬಹುದು, ಇದೆಲ್ಲದರ ಮೇಲೂ ಕಾಸ್ಟ್ ಪ್ರಭಾವ ಇರುತ್ತೆ. ಇದು ನ್ಯಾಚುರಲಿ ಇದ್ರಿಂದ ಕಾಸ್ಟ್ ಬೇಸ್ಡ್ ಡಿವಿಷನ್ ತುಂಬಾ ಕ್ರಿಯೇಟ್ ಮಾಡಬೇಕು ಅಂತ ಇರೋದಿಲ್ಲ. ಕೆಲವು ರಾಕ್ಷಸರು ವರ್ಣ ಸಿಸ್ಟಮ್ ಅಂತ ಕ್ರಿಯೇಟ್ ಮಾಡಿದ್ರಲ್ವಾ, ಕ್ರಮೇಣ ಅದು ಮುಂದೆ ಚೇಂಜ್ ಆಗ್ತಾ ಫರ್ದರ್ ಡಿವಿಷನ್ ಅಲ್ಲಿ ಆಗ್ಬಿಟ್ಟು ಇವತ್ತು ಕಾಸ್ಟ್ ಆಗಿರೋದು. ಸೊ ಕಾಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾರು ಕ್ರಿಯೇಟ್ ಮಾಡಿದಾರೋ ಅವ್ರಿಗೆ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಇದೆ, ಕೆಲವರು ತುಂಬಾ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಅಲ್ಲಿ ಇದ್ದಾರೆ. ಸೊ ಯಾವ್ದಾದ್ರು ಪೊಲಿಟಿಷಿಯನ್ ನಮ್ ಕಾಸ್ಟ್ ಅವನು, ಯಾವುದೋ ಒಂದು ಪೊಲಿಟಿಷಿಯನ್ ನಮ್ ಕಾಸ್ಟ್ ಸಪೋರ್ಟ್ ಮಾಡುವವನು, ಅಥವಾ ಸ್ಪೆಸಿಫಿಕ್ ಕಾಸ್ಟ್ ಅಲ್ಲದೆ ಇದ್ರೂ ಕೂಡ ಗವರ್ಮೆಂಟ್ ಇವಾಗ ಯಾವ ತರ ಸೆಕ್ಷನ್ಸ್ ಮಾಡಿದೆಯಲ್ಲ, ಜನರಲ್ ಮೆರಿಟ್, OBC, SC/ST ಅಥವಾ ವರ್ಣ ಸಿಸ್ಟಮ್ ಅಲ್ಲಿ ಯಾವುದೋ ಒಂದು ಸೆಕ್ಷನ್ ಆಗಿರ್ಬೋದು, ಈ ತರ ಯಾವುದೋ ಒಂದು ಗುಂಪನ್ನ ರೆಪ್ರೆಸೆಂಟ್ ಮಾಡಿದ ಕೂಡಲೇ ಅಲ್ಲಿ ನಾವು ಒಂದು ಕನೆಕ್ಷನ್ ಕೊಟ್ಕೊಬಿಡ್ತೀವಿ. ಸೊ ಕಾಸ್ಟ್ ಮತ್ತೆ ಚಿಕ್ಕ ಪುಟ್ಟ ಕಮ್ಯುನಿಟಿ ಈ ತರ ಎಲೆಕ್ಷನ್ಸ್ ಮೇಲೆ ಇಂಪ್ಯಾಕ್ಟ್ ಅಂತೂ ಮಾಡುತ್ತೆ. ಆದ್ರೆ ಕಾಸ್ಟ್ ಬೇಸ್ಡ್ ಡಿವಿಷನ್ ಅನ್ನುವಂಥದ್ದು ಕೆಲವರಿಗೆ ಅದು ಸೋಷಿಯಲಿ ತುಂಬಾ ಹೆಲ್ಪ್ ಆಗುತ್ತೆ, ಸೋಷಿಯಲಿ ಅವ್ರು ತುಂಬಾ ಅಡ್ವಾಂಟೇಜ್ ಅಲ್ಲಿ ಇದ್ದಾರೆ, ಆದ್ರೆ ಪೊಲಿಟಿಕಲಿ ಅಡ್ವಾಂಟೇಜ್ ಇಲ್ಲ. ಅಂತವರು
ಆದಷ್ಟು ರಿಲಿಜಿಯಸ್ ಐಡೆಂಟಿಟಿಯಿಂದ ಈ ಎಲೆಕ್ಷನ್ ಫೈಟ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ನಾವು ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಆಕ್ಚುಲಿ ರಿಲಿಜನ್ ವರ್ಸಸ್ ರಿಲಿಜನ್ ಏನು ಪ್ರಾಬ್ಲಮ್ ಇರಬಾರ್ದು. ಯಾಕಂದ್ರೆ ನಾವು ಹಿಂದೂ ಮುಸ್ಲಿಂ ಅಂತಾನೆ ಇಟ್ಕೊಳ್ಳೋಣ. ಇವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ, ನಂದು ಎಷ್ಟೋ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ, ಆಸ್ ಎ ಹಿಂದೂ ನನಗೆ ಮುಸ್ಲಿಂ ಫ್ರೆಂಡ್ಸ್ ತುಂಬಾ ಕಡಿಮೆ ಇದ್ದಾರೆ. ಒಂದು 100 ಜನ ಫ್ರೆಂಡ್ಸ್ ಇದ್ರೆ ರೇಷಿಯೋದಲ್ಲಿ ಒಂದಿಬ್ಬರು ಮುಸ್ಲಿಮರು ಇರ್ಬೋದು. ಸೊ ನನ್ನ ಕೆಲವು ಸಂಘಿ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರ ಹತ್ರ ನಾನು ಕೇಳಿದ್ರೆ ಸ್ಪೆಸಿಫಿಕಲಿ ನಿನ್ನ ಫ್ರೆಂಡ್ಸ್ ಅಲ್ಲಿ ಅಥವಾ ನಿನ್ನ ಪರಿಚಯ ಇರೋರಲ್ಲಿ ಸ್ಪೆಸಿಫಿಕಲಿ ಯಾವ್ದಾದ್ರು ಮುಸ್ಲಿಂ ಮೇಲೆ ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ಆತರ ಇರೋದಿಲ್ಲ. ಎರಡು ಕಮ್ಯುನಿಟಿ ಮಧ್ಯೆ ಅಟ್ಯಾಚ್ಮೆಂಟೇ ಇಲ್ಲ. ರೇರ್ ರಿಲೇಶನ್ಶಿಪ್ಸ್ ಬೆಳೆಯುತ್ತೆ. ಎಷ್ಟೋ ಜನ ಸಂಘಿಗಳು ಈ ಹಿಂದೂ ಐಡೆಂಟಿಟಿ ಮುಖ್ಯ ಅಂತ ಹೇಳ್ತಾರಲ್ಲ, ಐಡೆಂಟಿಟಿ ಮುಖ್ಯ ಆಗಿದ್ರೆ ಪರವಾಗಿಲ್ಲ. ಆದ್ರೆ ಐಡೆಂಟಿಟಿ ಮುಖ್ಯ ಆಗಿರೋದು ಅಪ್ರೆಸ್ ಆಗಿರೋ ಹಿಂದೂಗಳನ್ನ ಮೇಲೆತ್ತೋದಕ್ಕಲ್ಲ, ತೊಂದರೆ ಇದ್ದಿರುವಂತ ಹಿಂದೂಗಳನ್ನ ಲೈಫ್ ಬೆಟರ್ ಮಾಡೋದಲ್ಲ. ಒಂದು ಬೇರೆ ರಿಲಿಜನ್ ಮೇಲೆ, ಒಂದು ಬೇರೆ ರಿಲಿಜನ್ ಜನರ ಮೇಲೆ ಒಂದು ವರ್ಚುವಲ್ ದ್ವೇಷ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಪರ್ಸನಲಿ ಯಾವುದೋ ಒಂದು ಸ್ಪೆಸಿಫಿಕ್ ಮುಸ್ಲಿಂ ಮೇಲೆ ನನಗೆ ಪ್ರಾಬ್ಲಮ್ ಇಲ್ಲ, ರಿಲೇಶನ್ಶಿಪ್ ಎಲ್ಲ ಪ್ರಾಬ್ಲಮ್ ಆಗಿ ಬರುತ್ತೆ. ಮಾತಾಡೋದೇ ಕಡಿಮೆ, ಪರಿಚಯನೇ ಕಡಿಮೆ, ಅದರೊಂದು ವರ್ಚುವಲ್ ಎನಿಮಿಟಿ ಕ್ರಿಯೇಟ್ ಮಾಡ್ತಾರೆ. ಮೈನಾರಿಟಿಗೆ ಸಿಕ್ಕಿರುವಂತ ಕೆಲವೊಂದು ಅಡ್ವಾಂಟೇಜ್ ತಗೊಂಡ್ಬಂದು ನಿಮಗೆ ತೋರಿಸ್ತಾರೆ. ನಾವು ಪ್ರಾಬ್ಲಮ್ ಅಲ್ಲಿ ಇದೀವಿ ಅನ್ನುವಂತ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ನೀವು ಮನೇಲಿ ಕೂತ್ಕೊಂಡು ಟಿವಿಲಿ ನೋಡುವಾಗ ಪರ್ಸನಲಿ ನಿಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ರೂ ಕೂಡ ಅಯ್ಯೋ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂತ ಫೀಲಿಂಗ್ ಬರುತ್ತೆ. ಸೊ ಒಂದು ವರ್ಚುವಲ್ ಎನಿಮಿ ಕ್ರಿಯೇಟ್ ಮಾಡ್ತಾರೆ. ಅವರಿಂದ ನಮಗೆ ಪ್ರಾಬ್ಲಮ್ ಅನ್ನೋ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ಆ ಕಮ್ಯುನಿಟಿ ಮತ್ತು ನಮ್ಮ ಕಮ್ಯುನಿಟಿ ಮಧ್ಯೆ ಮದುವೆನೂ ನಡಿಬಾರ್ದು, ರಿಲೇಶನ್ಶಿಪ್ಪು ಆಗಬಾರ್ದು, ಈ ರೀತಿ ಒಂದು ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ? ಇದರಲ್ಲಿ ಬರೀ ಪೊಲಿಟಿಕಲ್ ಇಂಪ್ಯಾಕ್ಟ್ ಮಾತ್ರ ಅಲ್ಲ, ಇದರಲ್ಲಿ ಫ್ಯೂಚರ್ ಸೋಷಿಯಲ್ ಇಂಪ್ಯಾಕ್ಟ್ ಕೂಡ ಇದೆ. ಎಕ್ಸಾಕ್ಟ್ಲಿ ಅದೇನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಹೂ ಇಸ್ ಮನುವಾದಿ ಅಂತ ಇದೆ. ಎಕ್ಸಾಕ್ಟ್ಲಿ ಅದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಯಾಕೆ ಡಿವೈಡ್ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ ಅವರು, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ಇವಾಗ ಮದುವೆ ವಿಷಯ ಬಂದರೂ ಕೂಡ ಇಲ್ಲಿ ಲವ್ ಜಿಹಾದ್ ಅಂತ ಹೇಳಿ ಹೆದರ್ಸ್ತಾರಲ್ವಾ. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಮತ್ತು ಮುಸ್ಲಿಂ, ಎಸ್ಪೆಷಲಿ ಗಂಡ ಮುಸ್ಲಿಂ ಮತ್ತೆ ಹೆಂಡತಿ ಹಿಂದೂ ಈ ಕಾಂಬಿನೇಷನ್ ಇದಿದ್ರೆ ನಿಮ್ ಗಂಡ ಶಾರುಖ್ ಖಾನ್, ಹೆಂಡತಿ ಗೌರಿ ಖಾನ್, ಈ ತರ ಎಕ್ಸಾಂಪಲ್ ನಿಮ್ ಮನಸ್ಸಲ್ಲೇ ಬರಬಾರ್ದು. ಯಾಕಂದ್ರೆ ಬಂದ್ಬಿಟ್ರೆ ಚೆನ್ನಾಗಿದಾರಲ್ಲಪ್ಪ ಅನ್ನುವಂಥ ಪರ್ಸೆಪ್ಷನ್ ಬಂದ್ಬಿಡುತ್ತೆ. ನಿಮ್ಮ ಮನಸ್ಸೊಳಗಡೆ ಹೇಟ್ ಕ್ರಿಯೇಟ್ ಮಾಡಬೇಕು, ಭಯ ಕ್ರಿಯೇಟ್ ಮಾಡಬೇಕು, ಎರಡು ಕಮ್ಯುನಿಟಿನ ಮಿಕ್ಸ್ ಆಗೋದಕ್ಕೆ ಬಿಡಬಾರ್ದು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಸೊ ನಿಮ್ಮ ಎದುರುಗಡೆ ನೇಹ ಮತ್ತೆ ಫಯಾಜ್ ಎಕ್ಸಾಂಪಲ್ ಮಾತ್ರ ಬರಬೇಕು. ಆ ರೀತಿ ನ್ಯೂಸ್ ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಎಂಟೈರ್ ಇಂಡಿಯಾದಲ್ಲಿ ಈ ಡೇಂಜರಸ್ ಸಂಘ ಇದೆಯಲ್ಲ ಮನುವಾದಿಗಳು ಕ್ರಿಯೇಟ್ ಮಾಡಿರುವಂತಹದ್ದು, ಆ ರಾಕ್ಷಸರು ತುಂಬಾ ಯೋಚನೆ ಮಾಡಿ ಕ್ರಿಯೇಟ್ ಮಾಡಿರುವಂತಹದ್ದು. ಈ ಹೇಟ್ ವೈರಸ್ ಇದೆಯಲ್ಲ ಅದು ಪ್ರತಿಯೊಂದು ಊರಲ್ಲೂ ಸ್ಪೆಸಿಫಿಕ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಇವಾಗ ಕೇರಳದಲ್ಲಿ ಯಾವುದೇ ಫೆಸ್ಟಿವಲ್ ಹೋದ್ರು, ಹಿಂದೂ ಫೆಸ್ಟಿವಲ್ ನೀವು ಮುಸ್ಲಿಮರನ್ನು ನೋಡ್ತೀರಾ, ಮುಸ್ಲಿಂ ಫೆಸ್ಟಿವಲ್ಸ್ ಅಲ್ಲಿ ನೀವು ಹಿಂದೂಗಳನ್ನು ನೋಡ್ತೀರಾ. ಅಷ್ಟು ಚೆನ್ನಾಗಿರ್ತಾರೆ ಅವರು. ಅದೊಂದು ಸ್ಪೆಷಲ್ ಸ್ಟೇಟ್. ಅದು ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ ಅಲ್ಲೆಲ್ಲ ರಿಲಿಜನ್ ಮಿಕ್ಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇವಾಗ ಈ ಸಂಘದವರು ಆ ಸ್ಟೇಟ್ ಅಲ್ಲಿ ಬೇರೆ ವಿಷಯ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಕಂಟ್ರೋಲ್ಡ್ ಬೈ ದ ಮನುವಾದಿ ಸಿಸ್ಟಮ್. ಜಾತಿಯ ಒಂದು ಡಿಫರೆನ್ಸ್ ಅದು ರಿಯಲ್ ಆಗಿ ಎಕ್ಸಿಸ್ಟ್ ಆಗಿರುವಂತಹದ್ದು. ಈ ರಿಲಿಜಿಯಸ್ ಡಿಫರೆನ್ಸ್ ಹಿಂದೂ ಮತ್ತು ಮುಸ್ಲಿಂ ಇದೆಯಲ್ಲ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಇವಾಗ ನೇಹಾ ಕೊಲೆ ಆಗಿರೋದಂತೂ ಹೌದು. ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕು, ಎಕ್ಸೆಪ್ಷನ್ಸ್ ಇರ್ಬೋದು, ಆದ್ರೆ ಮೋಸ್ಟ್ಲಿ ನಾವು ಟಿವಿಯಲ್ಲಿ ನೋಡುವಂತ ಎಲ್ಲ ಈ ಒಂಥರ ದುರ್ಘಟನೆ ಅಂತ ಹೇಳ್ಬೋದು. ಈ ಕೊಲೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಅಗೇನ್ ಎಕ್ಸೆಪ್ಷನ್ಸ್ ಇರ್ಬೋದು, ಆದ್ರೆ ಮೋಸ್ಟ್ಲಿ ಪೊರ್ಕಿಗಳು ಸೊಫಿಸ್ಟಿಕೇಟೆಡ್ ಬ್ಯಾಕ್ ಗ್ರೌಂಡ್ ಇಂದ ಬರದೇ ಇರುವವರು, ಇಂಥವ್ರದೇ ಕೇಸಸ್ ಆಗಿರುತ್ತೆ. ಇವ್ರು ಎಲ್ಲಾ ರಿಲಿಜನ್ ಅಲ್ಲೂ ಇರ್ತಾರೆ. ಮೊನ್ನೆ ತಾನೇ ಯಾವುದೋ ಒಂದು ಹುಡುಗ ಟೀಚರ್ ಪ್ರಪೋಸ್ ಮಾಡ್ಬಿಟ್ಟು ಎಕ್ಸೆಪ್ಟ್ ಮಾಡಿಲ್ಲ ಅಂತ ಶೂಟ್ ಬೇರೆ ಮಾಡಿದ್ದಾನೆ. ಆದ್ರೆ ಎಲ್ಲಾ ನ್ಯೂಸ್ ನಿಮ್ ಎದುರುಗಡೆ ಬರೋದಿಲ್ಲ. ಸ್ಪೆಸಿಫಿಕ್ ನ್ಯೂಸ್ ತಗೋತಾರೆ, ಬೆಳಿಗ್ಗೆ ಸಂಜೆವರೆಗೆ ಅದನ್ನ ತೋರಿಸ್ತಾರೆ. ನಾವು ಮನೇಲಿ ಕುತ್ಕೊಂಡು ಟಿವಿ ನೋಡೋರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನ್ ಬರೋದು ಅದನ್ನ ಎಕ್ಸೆಪ್ಟ್ ಮಾಡ್ಕೋತೀವಿ. ಮೇನ್ ಸ್ಟ್ರೀಮ್ ಮೀಡಿಯಾ ನಮ್ಮ ಪರ್ಸೆಪ್ಷನ್ ಕ್ರಿಯೇಟ್ ಮಾಡುತ್ತೆ. ಮುಸ್ಲಿಮ್ಸ್ ಅಲ್ಲೂ ಕೆಲವು ಲೀಡರ್ಸ್ ಇದ್ದಾರೆ, ನಮ್ಮನ್ನು ಸೆಲೆಕ್ಟ್ ಮಾಡಿ ನಾವೇ ಕಮ್ಯುನಿಟಿ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಸಂಘ ಇದೆಯಲ್ಲ, ಡೇಂಜರಸ್ ಮನುವಾದಿಗಳ ಸಂಘ, ಈ ನಮ್ಮ ದೇಶ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡೋದಕ್ಕೆ, ಇಷ್ಟೊಂದು ಕೊಲೆ ಆಗಿರೋದಕ್ಕೆ, ಇಷ್ಟೊಂದು ಕಮ್ಯುನಲ್ ಫೈಟ್ಸ್ ಆಗೋದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ನೇ ಕಾರಣ. ಅವ್ರು ಕ್ರಿಯೇಟ್ ಮಾಡಿರುವಂತ ಸಂಘನೇ ಕಾರಣ. ಜೊತೆಗೆ ಮದುವೆನೇ ಆಗಬೇಕು, ಜೊತೆಗೆ ಫೆಸ್ಟಿವಲ್ ಸೆಲೆಬ್ರೇಟೇ ಮಾಡಬೇಕು ಅಂತ ಇಲ್ಲ, ಮಾಡಿದ್ರೆ ಒಳ್ಳೇದಾಗಿತ್ತು. ಆದ್ರೆ ಇವಾಗ ಇರೋ ಥರನೇ ಅವ್ರ ಪಾಡ್ಗೆ ಅವರು ನಮ್ಮ ಪಾಡ್ಗೆ ನಾವು ಇರ್ಬೋದು. ಆದ್ರೆ ಇಲ್ಲ, ಎಲ್ಲೋ ಒಂದ್ ಕಡೆಗೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ ಕೂಡಲೇ ಮ್ಯಾಕ್ಸಿಮಮ್ ನಾವು ಮನೇಲಿ ಕೂತ್ಕೊಂಡಿರೋರು ಯೂಶಲಿ ಅಂಥವ್ರ ಜೊತೆ ಮಾತಾಡೋದಿಲ್ಲ, ರಸ್ತೆ ಮೇಲೆ ಹೊಡೆದಾಡ್ಕೊಂಡು ಬಿದ್ದಿರ್ತಾರೆ ಕೆಲವರು. ಅಷ್ಟೊಂದು ಹೊಡೆದಾಟ ಆಡೋದ್ರಲ್ಲಿ ಆದ್ರೆ ಹಿಂದೂ ಮತ್ತು ಮುಸ್ಲಿಂ ಕಾಂಬಿನೇಷನ್ ಅನ್ನೋದು ಸಿಕ್ಕಿಬಿಟ್ರೆ ಆ ಎಂಟೈರ್ ಸಿಸ್ಟಮ್ ಆಕ್ಟಿವೇಟ್ ಆಗಿಬಿಡುತ್ತೆ. ಇವಾಗಲೇ ನೀವು ನೋಡಬಹುದು, ಪ್ರಜ್ವಲ್ ರೇವಣ್ಣ ಕೇಸ್ ಎಲ್ಲ ನಡೀತಾ ಇದೆ. ಬರೀ ಈ ಕೇಸ್ ಕ್ರ್ಯಾಕ್ ಮಾಡೋದಲ್ಲ, ಎಷ್ಟು ಜನ ಪೊಲಿಟಿಷಿಯನ್ಸ್ ಈ ತರ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಯಾರ್ಯಾರು ಈ ತರ ಮಾಡ್ತಾ ಇದ್ದಾರೆ, ಏನೇನ್ ಕಾನೂನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ವುಮೆನ್ಗೆ ಒಂದು ಸೇಫರ್ ಸೊಸೈಟಿ ಮಾಡಬೇಕು, ಈ ತರ ಅಲ್ಲ. ಈ ಯೂಟ್ಯೂಬರ್ ಹಿಡಿದು ಆ ಸೋ ಕಾಲ್ಡ್ ವಿಶ್ವಗುರು ತನಕ ಬರೀ ಹಿಂದೂ ಮುಸ್ಲಿಂ ಹೇಟ್ ಸ್ಪ್ರೆಡ್ ಮಾಡೋದು, ವಿಷಕಾರೋದು, ಇದೇ ಮಾಡ್ಕೋತಾ ಇದ್ದಾರೆ. ಸೊ ಓವರ್ ಆಲ್ ನಾನು ಹೇಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಈ ಐಡೆಂಟಿಟಿ ಅನ್ನುವಂಥ ಫ್ಯಾಕ್ಟರ್ ಇದೆ. ಕೆಲವು ಇಶ್ಯೂಸ್ ರಿಯಲ್ ಇಶ್ಯೂಸ್ ಆಗಿರುತ್ತೆ, ನಿಜವಾಗ್ಲೂ ಡಿಫ್ರೆನ್ಸಸ್ ಇದೆ. ಕೆಲವು ಕಾಸ್ಟ್ ಸುಪೀರಿಯರ್ ಆಗಿದೆ, ಕೆಲವು ಕಾಸ್ಟ್ ಇನ್ಫೀರಿಯರ್ ಆಗಿದೆ, ಕೆಲವು ಸೊಸೈಟಿನ ಡಾಮಿನೇಟ್ ಮಾಡ್ತಾರೆ, ಕೆಲವು ಸೊಸೈಟಿಲಿ ಅಪ್ರೆಸ್ ಆಗಿದ್ದಾರೆ. ಅದರ ರಿಲಿಜನ್ ಅಲ್ಲಿ ಮಾತ್ರ ಒಂದು ವರ್ಚುವಲ್ ಎನಿಮಿಟಿ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಮೆಜಾರಿಟಿ ಹಿಂದೂ ಪಾಪ್ಯುಲೇಷನ್ ಇಮೋಷನ್ ಏನಾದ್ರೂ ಕಂಟ್ರೋಲ್ ಮಾಡಿಬಿಟ್ರೆ ನಾವ್ ಏನ್ ಕೆಲಸ ಮಾಡಿದ್ರು ಪರವಾಗಿಲ್ಲ. ಏನ್ ಇನ್ ಎಲೆಕ್ಷನ್ ಬಂತು ಅಂದ ಕೂಡಲೇ ಆ ಇನ್ನೊಂದು ಕಮ್ಯುನಿಟಿ ಅವ್ರದ್ದು ಈ ಬಡ ಜನರದ್ದು ಗುಡಿಸ್ಲಿರುತ್ತಲ್ಲ, ಇದು ಅನ್ಅಥರೈಸ್ಡ್ ಪ್ರಾಪರ್ಟಿ ಅಂದ್ಬಿಟ್ಟು ಬುಲ್ಡೋಸರ್ ಹಾಕ್ಸ್ಬಿಟ್ರೆ ಅದ್ರಲ್ಲಿ ಖುಷಿ ಪಟ್ಕೊಂಡು ಓಟ್ ಕೊಡೋರು ಇದ್ದಾರೆ. ಇವರೆಲ್ಲ
ಯೋಚನೆ ಮಾಡಿಬಿಟ್ಟು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಎಂಥ ಪೊಲಿಟಿಷಿಯನ್ನ ಸಪೋರ್ಟ್ ಮಾಡ್ತಾರೆ, ಯಾರು ಎಂಥ ಪೊಲಿಟಿಷಿಯನ್ನ ಸಪೋರ್ಟ್ ಮಾಡೋದಿಲ್ಲ, ಇದನ್ನೆಲ್ಲ ಯೋಚನೆ ಮಾಡಿ ವೋಟ್ ಹಾಕೋರಾಗಿತ್ತು. ಆದ್ರೆ ಈ ಐಡೆಂಟಿಟಿ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು, ಇದನ್ನು ಎಷ್ಟು ಇಂಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಬೇರೆ ಯೋಚನೆ ಮಾಡ್ಕೊಂಡು ವೋಟ್ ಹಾಕೋತಾರೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ಈ ಸಿಸ್ಟಮ್ ಏನಾದರೂ ಕಂಟಿನ್ಯೂ ಆಗಿಬಿಟ್ರೆ ಬೇರೆ ಯಾವ ಹಿಂದೂಗಳಿಗೂ ಅಡ್ವಾಂಟೇಜ್ ಇಲ್ಲ. ಬರೀ ಒಂದೇ ಸೆಕ್ಷನ್ ಆಫ್ ಸೊಸೈಟಿ, ಈ ಡೇಂಜರಸ್ ವರ್ಣ ಸಿಸ್ಟಮ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಫುಲ್ ಅಡ್ವಾಂಟೇಜ್ ಇದೆ. ಸೊ ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೀನಿ, ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ by hitting the thumbs up. Please do subscribe to this channel. Thanks again. Take care.